ವಾರ್ತೆಯ ಮುಖ್ಯಾಂಶಗಳು. ಪ್ರತಿಷ್ಠಿತ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾದ ಆರ್ಎಫ್ಒ ಶಿವಾನಂದ್ ನಿಂಗಾಣಿ. ಜನ್ಮದಿನದ ಅಂಗವಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ವಿಶೇಷ ಪೂಜೆ. ಹೆಣ್ಣು ಕೊಟ್ಟ ಅತ್ತಿಯನ್ನು ಕೊಲೆಗೈದ ಆರೋಪಿ ಅಳಿಯನ ಬಂಧನ. ಆತ್ಮತೃಪ್ತಿಯಾಗುವ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕು. ಸ್ವರ್ಣವಲ್ಲಿ ಶ್ರೀ ಡಾಕ್ಟರ್ ಸತೀಶ್ ಅನಂತ್ ಪಟ್ವರ್ಧನ್ ನಿಧನ. ಪರಿಶ್ರಮದಿಂದ ಭವಿಷ್ಯದ ದಾರಿ ಸುಲಭ. ಶ್ರೀನಿವಾಸ್ ಹೆಬ್ಬಾರ್. ಹಿರಿಯರಿಂದ ಕಲಿಯಬೇಕಾದ ಆದರ್ಶಗಳು ಸಾಕಷ್ಟಿದೆ. ಶಾಸಕ ಶಿವರಾಮ್ ಹೆಬ್ಬಾರ್. ಗುಹೆಯಲ್ಲಿ ವಾಸವಿದ್ದ ರಷ್ಯಾ ಮಹಿಳೆ ಮತ್ತು 2 ಮಕ್ಕಳನ್ನು ರಕ್ಷಿಸಿದ ಪೊಲೀಸರು. ಈ ಸ್ವತ್ತು ನೀಡಲು ಕ್ರಮ ವಹಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ. ಅರಣ್ಯ ಇಲಾಖೆಯಲ್ಲಿ ಹುಲೇಕಲ್ ವಲಯ ಅರಣ್ಯಾಧಿಕಾರಿಯಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ದಿಟ್ಟ ಹಾಗೂ ಧೈರ್ಯತನದ ಸೇವೆಗೆ ಮತ್ತು ಅರಣ್ಯ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಪ್ರಾಮಾಣಿಕ ಸೇವೆ ಆಧರಿಸಿ ಶಿರಸಿ ವಿಭಾಗದ ಹುಲೇಕಲ್ ವಲಯ ಅರಣ್ಯಾಧಿಕಾರಿ ಶಿವಾನಂದ್ ಎಸ್ ನಿಂಗಾಣಿಯವರಿಗೆ ಪ್ರತಿಷ್ಠಿತ 2024ನೇ ಸಾಲಿನ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಅಲ್ಲದೆ ಅರಣ್ಯ ಇಲಾಖೆಯ ವಿವಿಧ ಹಂತದ ಕೆಲಸಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡುವ ಯೋಜನೆಯ ಪ್ರಸಕ್ತ ವರ್ಷದಲ್ಲಿ ಜಾರಿಯಲ್ಲಿದ್ದು, ಶಿರಸಿ ಪ್ರಾದೇಶಿಕ ಅರಣ್ಯ ವಿಭಾಗ ಹುಲೇಕಲ್ ವಲಯದ ವಲಯ ಅರಣ್ಯಾಧಿಕಾರಿಯಾದ ಶಿವಾನಂದ್ ಎಸ್ ನಿಂಗಾಣಿ ಅವರ ಉತ್ತಮ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಅತಿದೊಡ್ಡ ಡಿಸ್ಕೌಂಟ್ ಮೇಳ, ನೇಕಾರರಿಂದ ನೇರ ಗ್ರಾಹಕರಿಗೆ. ಕರ್ನಾಟಕದ ಸುಪ್ರಸಿದ್ಧ ಎಸ್ಎಸ್ ಮುರಡಿ ಸಾರೀಸ್ ಸೀರೆಗಳ ಮಹಾ ಉತ್ಸವ. ಕಾಟನ್ ಸೀರೆ, ಇಳಕಲ್ ಸೀರೆ, ಬಾರ್ಡರ್ ಸೀರೆ, ಕಸೂತಿ ಸೀರೆ ಕೇವಲ 200ರಿಂದ ಪ್ರಾರಂಭ. ಸಾಗರ ಗೋವಿಂದರಾವ್ ಹಾಲ್, ಭಗತ್ ಸಿಂಗ್ ರಸ್ತೆ, ರೋಟರಿ ಆಸ್ಪತ್ರೆ ಹತ್ತಿರ, ಶಿರಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035950078. ಬಿಗ್ಗೆಸ್ಟ್ ಡಿಸ್ಕೌಂಟ್ ಮೇಳ. ನಗರದ ಪ್ರತಿಷ್ಠಿತ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಗುರುವಾರ ಬಿಜೆಪಿ ಕಾರ್ಯಕರ್ತರಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನದ ಪ್ರಯುಕ್ತ ಅವರ ಹೆಸರಿನಲ್ಲಿ ಅರ್ಚನೆಗೈದು ಮಾರಿಕಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದರು. ನಂತರ ನಗರದ ದೇವಿಕೆರೆ ಉದ್ಯಾನವನದಲ್ಲಿ ಸಸಿ ನೆಡುವ ಮೂಲಕ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಆನಂದ್ ಸಾಲೇರ್, ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಮಹಾಂತೇಶ್ ಹಾದಿಮನಿ, ನಗರಸಭೆ ಚೇರ್ಮನ್ ರಾಘವೇಂದ್ರ ಶೆಟ್ಟಿ, ರವಿಚಂದ್ರ ಶೆಟ್ಟಿ, ವಿಜಯ್ ಶೆಟ್ಟಿ, ಶಿಲ್ಪಾ ನಾಯ್ಕ್, ನಗರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಲೂಕಿನ ವಕ್ಕಲಕೊಪ್ಪ ಗ್ರಾಮದಲ್ಲಿ ನಿನ್ನೆ ನಡೆದ ಕೊಲೆ ಪ್ರಕರಣದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಕಮಲಾ ನಾರಾಯಣ್ ನಾಯ್ಕ್ ಅವಳನ್ನು ಹತ್ಯೆ ಮಾಡಿದ್ದ ಬಸವರಾಜ್ ಪುಟ್ಟಪ್ಪ ನಾಯ್ಕನನ್ನು ಇಂದು ಪಿಎಸ್ಐ ಅಶೋಕ್ ರಾಠೋಡ್ ಹಾಗೂ ಪ್ರದೀಪ್ ಸಂತೋಷ್ ಕಮ್ಮಟಗೇರಿ, ಮಾರುತಿಗೌಡ ಹಾಗೂ ಸಿಬ್ಬಂದಿಗಳು ಶಿರಸಿ ಹೊಸ ಬಸ್ ನಿಲ್ದಾಣ ಹತ್ತಿರ ಕೋವೇಸರ ರಸ್ತೆ ಬಳಿ ವಶಕ್ಕೆ ಪಡೆದು ಸದ್ರಿ ಆರೋಪಿಯನ್ನು ಠಾಣೆಯಲ್ಲಿ ದಸ್ತಿಗಿರಿ ನಿಯಮ ಪಾಲಿಸಿ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪ್ರತಿಪಾದಿಸಿದರು. ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ನಡೆಸಲಾಗುತ್ತಿರುವ ಚಾತುರ್ಮಾಸ್ಯ ವ್ರತಾಚರಣೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ವೈದಿಕ ಚಿಂತನಾಗೋಷ್ಠಿಯಲ್ಲಿ ಸಾನ್ನಿಧ್ಯ ನೀಡಿ ಆಶೀರ್ವಚನ ನುಡಿದರು. ಶಾಸ್ತ್ರಗಳಲ್ಲಿ ಹೇಳಿದ ಸೂಕ್ಷ್ಮಗಳನ್ನು ಅರಿತು ಕರ್ಮಗಳನ್ನು ಮಾಡಿದರೆ ಕರ್ಮಗಳು ಹೆಚ್ಚು ಬಲಿಷ್ಠವಾಗುತ್ತವೆ. ಹಾಗಾಗಿ ಈ ರೀತಿಯ ವಿಷಯಗಳ ಚಿಂತನಾಗೋಷ್ಠಿಗಳು ಆಗಾಗ ನಡೆಯಬೇಕು. ಇದು ಅತಿ ಅವಶ್ಯವಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಅನೇಕ ಯುವ ವೈದಿಕರು ಬಂದು ಸೇರುವುದು ಸಂತೋಷವಾಗಿದೆ ಎಂದರು. ಯಜಮಾನರಿಗೆ ಸರಿಯಾದ ತಿಳುವಳಿಕೆ ಕೊಡುವ, ಅವನನ್ನು ಸರಿಯಾಗಿ ಕರ್ಮಗಳಲ್ಲಿ ತೊಡಗಿಸುವ, ಅವನು ಮಾಡುವ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ಮೂಡಿಸುವ ಹೊಣೆಗಾರಿಕೆ ವೈದಿಕರ ಮೇಲೆ ಇದೆ. ಶಾಸ್ತ್ರಸಮ್ಮತವಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕಾದ ಕರ್ತವ್ಯ ಎಲ್ಲ ವೈದಿಕರ ಮೇಲೆ ಇದೆ. ಶಾಸ್ತ್ರಸಮ್ಮತ ಅಲ್ಲದ ಕರ್ಮಗಳನ್ನು ಯಾವ ವೈದಿಕರು ಮಾಡಬಾರದು. ಗುರುಸ್ಥಾನದಲ್ಲಿ ನಿಂತು ಯಜಮಾನನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ವೈದಿಕರದ್ದು. ಅದನ್ನು ಅರಿತು ಕರ್ತವ್ಯದಲ್ಲಿ ತೊಡಗಬೇಕು ಎಂದರು. ವೈದಿಕರ ಹೊಣೆಗಾರಿಕೆ ಬಹಳ ಗುರುತರವಾದದ್ದು. ಕರ್ಮಗಳನ್ನು ಮಾಡಿಸಿ ಅದು ಮುಗಿದ ನಂತರ ಮನಸ್ಸಿಗೆ ಸಂತೋಷ ಉಂಟಾಗುವ ರೀತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮಾಡಿಸಬೇಕು. ಇದರಿಂದ ಅನೇಕ ಪ್ರಯೋಜನಗಳು ಇವೆ.
ನಾವು ಮಾಡುವ ಕರ್ಮಗಳಲ್ಲಿ ಪ್ರತಿಯೊಂದು ಹಂತವನ್ನು ಗಮನಿಸಿ ಅದರಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಕರ್ಮಗಳನ್ನು ಮಾಡಿಸಿದರೆ ಇದು ಸಾಧ್ಯ ಎಂದರು. ಹೀಗೆ ಮಾಡಿಸಿದ ವೈದಿಕರು ಅತ್ಯಂತ ಶ್ರೇಷ್ಠ ವೈದಿಕರು ಎಂದು ಕರೆಸಿಕೊಳ್ಳುತ್ತಾರೆ. ಹಾಗೆ ಎಲ್ಲರೂ ಆಗುವ ಪ್ರಯತ್ನ ಮಾಡಬೇಕು. ಪ್ರತಿಯೊಂದು ಸೀಮೆಯಲ್ಲಿ ವರ್ಷಕ್ಕೆ ಒಂದಾದರೂ ವೈದಿಕ ಪರಿಷತ್ತಿನಿಂದ ಕಾರ್ಯಕ್ರಮಗಳು ಆಗಬೇಕು ಎಂದರು. ಶಾಸ್ತ್ರೀಯವಾದ ಕರ್ಮಗಳನ್ನು ಮಾಡಲು ಹತ್ತಿರ ಬರುತ್ತಾರೆ. ಹೆಜ್ಜೆ ಹೆಜ್ಜೆಗೆ ಇರುವ ಸಂಶಯವನ್ನು ಇಂತಹ ಚಿಂತನಾಗೋಷ್ಠಿಯಿಂದ ಪರಿಹರಿಸಿಕೊಳ್ಳಲು ಸಾಧ್ಯ. ಆಗಾಗ ಎಲ್ಲ ವೈದಿಕರು ಒಂದೆಡೆ ಸೇರುವುದರಿಂದ ತಪ್ಪುಗಳು ಅರಿವಿಗೆ ಬಂದು ಕರ್ಮಗಳಲ್ಲಿ ಸರಿಯಾದ ನಿಲುವು ಅರಿವಿಗೆ ಬರುತ್ತದೆ ಎಂದರು. ಬೆಳಗಿನ ಗೋಷ್ಠಿಯಲ್ಲಿ ವಿದ್ವಾನ್ ಚಿನ್ಮಯ್ ಹೆಗಡೆ ವಾಟಗಾರೆಯವರು ಆಚಮನ ಮತ್ತು ಪ್ರಾಣಾಯಾಮ ಹಾಗೂ ಮಧ್ಯಾಹ್ನ ವಿದ್ವಾನ್ ಗೋಪಾಲಕೃಷ್ಣ ಭಟ್ಟ ಕವಡಿಕೆರೆಯವರು ಸಂಕಲ್ಪ ಎಂಬ ವಿಷಯವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ವೈದಿಕ ಪರಿಷತ್ತಿನ ಸಂಚಾಲಕ ಡಾಕ್ಟರ್ ಕೃಷ್ಣ ಜೋಶಿ ಮೂಲೆಮನೆ, ಡಾಕ್ಟರ್ ಮಹಾಬಲೇಶ್ವರ್ ಭಟ್ ಕಿಚ್ಚಿಕೇರಿ ಹಾಗೂ ಇತರ ಹಿರಿಯ ವೈದಿಕ ವಿದ್ವಾಂಸರು ಇದ್ದರು. ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದೀಪ ಬೆಳಗುವುದರ ಮೂಲಕ ಗೋಷ್ಠಿಗೆ ಚಾಲನೆ ನೀಡಿದರು. ವೈದ್ಯಕೀಯ ಕ್ಷೇತ್ರದ ಹಿರಿಯ ಕೊಂಡಿಯಾಗಿದ್ದ ಶಿರಸಿಯ ಡಾಕ್ಟರ್ ಸತೀಶ್ ಅನಂತ ಪಟವರ್ಧನ ಇವರು ಇಂದು ಮಧ್ಯಾಹ್ನ ನಿಧನರಾದರು. ಹೊಸಪೇಟೆ ರಸ್ತೆಯ ನಿವಾಸಿಯಾಗಿದ್ದ ಇವರು ಪತ್ನಿ, ಇರುವರು ಪುತ್ರಿಯರು ಹಾಗೂ ಬಂಧು ಬಳಗವನ್ನು ಅಗಲಿದ್ದಾರೆ. ಶಿಕ್ಷಣ ಪ್ರೇಮಿಯಾಗಿದ್ದ ಅವರು ಅನೇಕ ಬಡ ಮಕ್ಕಳ ಶಿಕ್ಷಣಕ್ಕಾಗಿ, ಅನೇಕ ಬಡ ಜನರ ಮದುವೆಗಾಗಿ ಸಹಾಯ ಮಾಡಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ತಂದೆ ತಾಯಿಗಳು ತಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೇರಲಿ ಎಂದು ಹಂಬಲಿಸಿದಷ್ಟೇ ಕಲಿಸುವ ಶಿಕ್ಷಕರು ಹಂಬಲಿಸುತ್ತಾರೆ. ವಿದ್ಯಾರ್ಥಿಗಳ ಪ್ರಾಮಾಣಿಕ ಪ್ರಯತ್ನ ಈ ಎಲ್ಲರ ಆಶಯ ಈಡೇರಿಸಲು ಸಾಧ್ಯ ಎಂದು ಶಿರಸಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೇಳಿದರು. ತಾಲೂಕಿನ ಗೋಳಿ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಓದಿನಿಂದಲೇ ಪ್ರತಿ ವ್ಯಕ್ತಿಯ ಜ್ಞಾನ ವೃದ್ಧಿಸುತ್ತದೆ. ಗ್ರಾಮೀಣ ಪ್ರದೇಶ ಅಥವಾ ಬಡತನ ಎಂಬುದು ಶಿಕ್ಷಣಕ್ಕೆ ಎಂದಿಗೂ ಅಡ್ಡಿಯಾಗುವುದಿಲ್ಲ. ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮದಲ್ಲಿ ಕಲಿತು ವಿದೇಶಗಳಲ್ಲಿಯೂ ಸಹ ಉದ್ಯೋಗ ಮಾಡಿ ಗೌರವದ ಸ್ಥಾನ ಪಡೆದ ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ. ಪ್ರತಿಭೆ, ಪರಿಶ್ರಮವನ್ನು ನಮ್ಮಲ್ಲಿ ಬೆಳೆಸಿಕೊಂಡರೆ ಭವಿಷ್ಯದಲ್ಲಿ ದಾರಿಗಳು ಸುಲಭವಾಗುತ್ತಾ ಸಾಗುತ್ತವೆ. ಪ್ರತಿಭಾನ್ವಿತ ಅನೇಕ ವಿದ್ಯಾರ್ಥಿಗಳಿಗೆ ಸಮಾಜವೇ ಪ್ರೋತ್ಸಾಹಿಸುತ್ತದೆ. ಅನೇಕ ವಿದ್ಯಾರ್ಥಿಗಳಿಗೆ ನಾನು ಶಿಕ್ಷಣಕ್ಕೆ ಕೈ ಜೋಡಿಸಿದ್ದೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪ್ರಾಥಮಿಕ ಶಿಕ್ಷಣದ ವೇಳೆಯಲ್ಲಿಯೇ ಜ್ಞಾನ ಬೆಳೆಸಿಕೊಳ್ಳಿ. IAS, KAS, NEET, CET ಪರೀಕ್ಷೆಗಳನ್ನು ಯಾವ ರೀತಿ ನಡೆಸಲಾಗುತ್ತದೆ ಎಂಬುದನ್ನು ಅರಿಯಿರಿ ಎಂದು ಅವರು ತಿಳಿಸಿದರು. ಇದೆಲ್ಲ ದಯವಿಟ್ಟು ಹೇಳಬೇಡಿ, ಯಾಕಂದ್ರೆ ನೀವು ನಿಮ್ಮ ಸಲುವಾಗಿ ಮಾಡ್ತಾರೆ. ಯಾಕಂದ್ರೆ ನೀವು ಹುಷಾರಾಗಬೇಕು ಅಂತೇಳಿ ಒಂದು ಟೀಚರ್ಗೆ ಆಗಲಿ ಎಲ್ಲರಿಗೂ ಒಬ್ಬ ಶಿಕ್ಷಕರಿಗೆ ನಾವು ಶಾಲೆ, ನಾವು ಮಾಸ್ಟರು, ನಮ್ಮ ಹುಡುಗರು ಚೆನ್ನಾಗಿ ಓದಬೇಕು ಅಂತ ಅವರ ಒಂದು ಮನಸ್ಸಲ್ಲಿ ಇರುತ್ತೆ. ತಂದೆ ತಾಯಿಗೆ ಹೇಗೆ ಮಕ್ಕಳ ಕಾಳಜಿ ಇರುತ್ತೋ ಹಾಗೆ ಮಾಸ್ಟರಿಗೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮನ್ನು ತಿದ್ದಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಗುರುಗಳೇ ಮನೆ ಈಗಾಗಲೇ ಗುರುಕುಟಿಗೆ ಮನೆ ಆಯಿತು. ಹಾಗೆ ನೀವು ಗುರುಭಾವನೆಯಿಂದ ನೋಡಬೇಕು. ಇನ್ನೊಂದಂದರೆ ಇವ್ರು ಹೇಳಿದಾಗೆ ಈ ಗೋಳಿಗೆ ನಿಮಗೆ ಏನೋ ಒಂದು ಸಂಬಂಧ. 2014 ಡಿಸೆಂಬರ್ 1ರಲ್ಲಿ ನಮ್ಮ ಮಗಳ ಮದುವೆ ಇಲ್ಲೇ ಆಗಿತ್ತು. ನಾನು ಮೇಲ್ಪಟ್ಟೆ ಕೇಳಿದ್ದೆ, ಅಷ್ಟು ಮಕ್ಕಳಿಗೂ ಕೂಡ ಇದು ಕಸಿ ಅಂತ. ಯಾಕಂದರೆ ಬರೀ ಮದುವೆ ಅಂದರೆ ಎಲ್ಲ ಸಮಾಜದವರು ಬರಬೇಕು. ಅತಿ ಕೀಳಿನಿಂದ ಹಿಡಿದು ಅತಿ ಮೇಲ್ತರ ಜಡ್ಜು, SP ಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಇವನ್ನು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಸಮಾಜ ಮಾಡಬೇಕು. ಹಿರಿಯರಿಂದ ಕಲಿಯಬೇಕಾದ ಆದರ್ಶಗಳು ಸಾಕಷ್ಟಿದೆ. ಒಳ್ಳೆಯದನ್ನು, ಒಳ್ಳೆಯ ಸಂಗತಿ ಮತ್ತು ಒಳ್ಳೆಯವರನ್ನು ಗುರುತಿಸುವ ಕೆಲಸ ನಿರಂತರವಾಗಿರಲಿ ಎಂದು ನಗರದ ಅಡಿಕೆ ಸಭಾಭವನದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಅಡಿಕೆ ವರ್ತಕ ಸಂಘದ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ವ್ಯಾಪಾರಿ ಕ್ಷೇತ್ರವು ಅಷ್ಟು ಸುಲಭವಾದುದಲ್ಲ. ಎಚ್ಚರಿಕೆಯ ಹೆಜ್ಜೆಗಳ ಮೂಲಕ ಮೆಟ್ಟಿಲು ಏರಬೇಕಾಗುತ್ತದೆ ಎಂದು ಹೇಳಿದರು. ಹಿರಿಯ ವರ್ತಕರಾದ ಡಿ. ಶಂಕರ್ ಭಟ್, SN ಭಟ್, ಏಕಾನ, ಉಮೇಶ್ ಭಟ್, ಮಧುಕೇಶ್ವರ್ ಭಟ್, ಸುಬ್ರಾಯ್ ಭಟ್, ಬಗನಗದ್ದೆ, ಮುರಳಿ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಅಡಿಕೆ ವ್ಯಾಪಾರಸ್ಥರ ಮಕ್ಕಳಾದ ಶ್ರೀನಿಧಿ ಭಟ್, ಗಣೇಶ್ ಭಟ್, ಉತ್ಸವ್ ಹೆಗಡೆ, ಕಿರಣ್ ಭಟ್, ದೀಕ್ಷಾ ಭಟ್, ಡಾಕ್ಟರ್ ಐಶ್ವರ್ಯ ಭಟ್, ಸೌಂದರ್ಯ ಭಟ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷ ರವಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ಹೆಗಡೆ, MN ಭಟ್, ಕವಾಳೆ, ಅಡಕೆ ವರ್ತಕರಾದ MR ಹೆಗಡೆ, ಕುಮ್ರಿಗುಡ್ಡೆ, ಗೋಪಾಲಕೃಷ್ಣ ಗಾಂವ್ಕರ್, TR ಹೆಗಡೆ, ಮಾರುತಿ ಹಾಜರಿದ್ದರು. ಜುಲೈ 9ರಂದು ಬುಧವಾರ ಸಂಜೆ 5 ಗಂಟೆ ಸುಮಾರಿಗೆ ಗೋಕರ್ಣ ಪೊಲೀಸ್ ಠಾಣೆಯ ನಿರೀಕ್ಷಕ ಶ್ರೀಧರ್ SR ಹಾಗೂ
ಸಿಬ್ಬಂದಿ ತಂಡವು ರಾಮತೀರ್ಥ ಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಗಸ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸಮಯದಲ್ಲಿ ಗುಡ್ಡದ ಮೇಲಿರುವ ಕಾಡಿನೊಳಗಿನ ಒಂದು ಗುಹೆಯಲ್ಲಿ ಯಾರೋ ಅಪರಿಚಿತರು ವಾಸಿಸುತ್ತಿರುವ ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪೊಲೀಸರು ಗುಹೆಯನ್ನು ಪರಿಶೀಲಿಸಿದರು. ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದಾಗ ಅಲ್ಲಿ ರಷ್ಯಾ ಮೂಲದ ವಿದೇಶಿ ಮಹಿಳೆ ನೀನಾ ಕುಟಿನಾ ಅವರು ತಮ್ಮ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳಾದ 6 ವರ್ಷದ ಕುಮಾರಿ ಪ್ರೇಮ ಹಾಗೂ 4 ವರ್ಷದ ಕುಮಾರಿ ಅಮಾ ಅವರೊಂದಿಗೆ ವಾಸಿಸುತ್ತಿರುವುದು ಕಂಡುಬಂದಿದೆ. ನಂತರ ವಿಚಾರಣೆ ನಡೆಸಿದಾಗ ಅವರು ದೇವರ ಪೂಜೆ ಮತ್ತು ಧ್ಯಾನಕ್ಕಾಗಿ ಗೋವಾದಿಂದ ಮಕ್ಕಳೊಂದಿಗೆ ಬಂದಿದ್ದು ಗುಹೆಯಲ್ಲಿ ವಾಸಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಆದರೆ ರಾಮತೀರ್ಥ ಗುಡ್ಡವು ಹತ್ತಿರದ ಭಾಗದಲ್ಲಿ ಒಮ್ಮೆ ಗುಡ್ಡ ಕುಸಿತ ಸಂಭವಿಸಿದ್ದರಿಂದ ಪರಿಣಾಮ ಅಪಾಯಕಾರಿ ಪ್ರದೇಶವಾಗಿದ್ದು, ಅಲ್ಲದೆ ಹಾವುಗಳು ಸೇರಿದಂತೆ ವಿಷ ಜಂತುಗಳು ವಾಸಿಸುತ್ತಿರುವುದರಿಂದ ಅಲ್ಲಿ ವಾಸಿಸುವುದು ಅಪಾಯಕಾರಿ ಎಂದು ಮಹಿಳೆಗೆ ಮಾಹಿತಿ ನೀಡಿ ಮಕ್ಕಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಮನವರಿಕೆ ಮಾಡಿದ್ದಾರೆ. ತದನಂತರ ಮಹಿಳೆ ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿ ಗುಹೆಯಿಂದ ಕೆಳಗೆ ಕರೆತಂದು ಅವರ ಇಚ್ಛೆಯಂತೆ ಕುಮಟಾ ತಾಲೂಕಿನ ಬಂಕಿಕೊಡ್ಲು ಗ್ರಾಮದಲ್ಲಿರುವ ಶಂಕರ ಪ್ರಸಾದ್ ಫೌಂಡೇಶನ್ ಎಂಬ NGO ಸಂಸ್ಥೆಯ ಯೋಗರತ್ನ ಸರಸ್ವತಿ ಸ್ವಾಮೀಜಿ ಅವರ ಆಶ್ರಮಕ್ಕೆ ಮಹಿಳಾ ಪೊಲೀಸ್ ಸಿಬ್ಬಂದಿಯ ರಕ್ಷಣೆಯಲ್ಲಿ ಕರೆದೊಯ್ಯಲಾಗಿದೆ. ಆಧ್ಯಾತ್ಮಿಕತೆಯ ಅಭಿಮಾನಿಯಾಗಿರುವ ಈ ವಿದೇಶಿ ಮಹಿಳೆ ಭಾರತದಲ್ಲೇ ಉಳಿಯುವ ಉದ್ದೇಶದಿಂದ ಪಾಸ್ಪೋರ್ಟ್ ಮತ್ತು ವೀಸಾ ವಿವರವನ್ನು ನೀಡಲು ನಿರಾಕರಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಅವರನ್ನು ಸಮಾಲೋಚನೆಗಾಗಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಯೋಗರತ್ನ ಸರಸ್ವತಿ ಸ್ವಾಮೀಜಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೂಲಕ ವಿಚಾರಣೆಗೆ ಒಳಪಡಿಸಿದಾಗ ಪಾಸ್ಪೋರ್ಟ್ ಮತ್ತು ವೀಸಾ ಕಾರ್ಡಿನಲ್ಲಿ ಅಥವಾ ಗುಹೆಯಲ್ಲಿ ಬಿದ್ದಿರಬಹುದು ಎಂದು ಮಾಹಿತಿ ಅವರು ನೀಡಿದ್ದಾರೆ. ನಂತರ ತಾಯಿ ಮತ್ತು ಇಬ್ಬರು ಮಕ್ಕಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ದಾಖಲಿಸಲಾಯಿತು. ಇತ್ತ ಗೋಕರ್ಣ ಪೊಲೀಸರು ಅರಣ್ಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಶೋಧ ಕಾರ್ಯಾಚರಣೆ ನಡೆಸಿ ಗುಹೆ ಸುತ್ತಮುತ್ತ ವಿದೇಶಿ ಮಹಿಳೆಯ ಪಾಸ್ಪೋರ್ಟ್ ಮತ್ತು ವೀಸಾ ಪತ್ತೆ ಹಚ್ಚಿ ಪರಿಶೀಲನೆ ನಡೆಸಿದಾಗ ವೀಸಾ ಅವಧಿ ಏಪ್ರಿಲ್ 17, 2017ರಂದು ಮುಕ್ತಾಯವಾಗಿರುವುದಾಗಿ ತಿಳಿದುಬಂದಿದೆ. ಈ ಕುರಿತು ಬೆಂಗಳೂರು FRRO ಕಚೇರಿಯನ್ನು ಸಂಪರ್ಕಿಸಿ ಪತ್ರ ವ್ಯವಹಾರ ನಡೆಸಿ ವೀಸಾ ಅವಧಿ ಮೀರಿದ ಈ ರಷ್ಯಾ ಮೂಲದ ಮಹಿಳೆ ಹಾಗೂ ಮಕ್ಕಳನ್ನು ಮರಳಿ ರಷ್ಯಾಕ್ಕೆ ಕಳಿಸುವ ಕ್ರಮ ಕೈಗೊಳ್ಳಲಾಗಿದೆ. ಅದರಂತೆ ಜುಲೈ 14ರಂದು ಮಹಿಳೆ ಮತ್ತು ಮಕ್ಕಳನ್ನು ಮಹಿಳಾ ಪೊಲೀಸ್ ಸಿಬ್ಬಂದಿಯ ರಕ್ಷಣೆಯಲ್ಲಿ ಬೆಂಗಳೂರು ಶಾಂತಿನಗರದಲ್ಲಿರುವ FRRO ಕಚೇರಿಗೆ ಮುಂದಿನ ಕ್ರಮಕ್ಕಾಗಿ ಹಾಜರುಪಡಿಸಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ಇಲ್ಲಿನ ಇಂದಿರಾನಗರದಲ್ಲಿ ಸ್ಲಂ ಬೋರ್ಡ್ನಿಂದ ಹಕ್ಕುಪತ್ರ ನೀಡಿರುವ ಸ್ವತ್ತುಗಳಿಗೆ ಈ ಸ್ವತ್ತು ನೀಡಲು ಕ್ರಮ ವಹಿಸುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ಥಳೀಯ ಪುರಸಭೆಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹಳೇಕೋಟಿ ಗ್ರಾಮಠಾಣದ ಪುರಸಭೆ ಸ್ವತ್ತಿನ ಜಾಗ ಒತ್ತುವರಿಯಾಗಿದ್ದು ಅದನ್ನು ತೆರವುಗೊಳಿಸಿ ನಿವೇಶನ ರಹಿತರಿಗೆ ಮಂಜೂರಿ ಮಾಡುವಂತೆ ತಿಳಿಸಿದರು. ಆಶ್ರಯ ನಿವೇಶನದಲ್ಲಿ ದಾಖಲಾತಿಗಳು ಇಲ್ಲದೆ ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಫಲಾನುಭವಿಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೈಗೊಳ್ಳಲಾಯಿತು. ಹೊಸದಾಗಿ 50-50 ಅನುಪಾತದಲ್ಲಿ ಪುರಸಭೆಯಿಂದ ಬಡಾವಣೆ ನಿರ್ಮಿಸುವ ಸಂಬಂಧ ಅನುಮೋದನೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಕುರಿತು ಚರ್ಚೆ ನಡೆಯಿತು. ನಗರದ ಬಡಾವಣೆಗಳ ಅಭಿವೃದ್ಧಿಗೆ ಲಭ್ಯ ಅನುದಾನ ಕಾಯ್ದಿರಿಸುವಂತೆ ಶಾಸಕ ಮಾನೆ ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಆಯ್ಕೆಯಾಗಿದ್ದ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಸಹಾಯಧನ ಬರದೇ ಇರುವ ಬಗ್ಗೆ ಮಾಹಿತಿ ಪಡೆದು ಸಂಬಂಧಿಸಿದ ಅಧಿಕಾರಿಗಳ ಗಮನ ಸೆಳೆಯುವಂತೆ ಸೂಚಿಸಿದರು. ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ, ಆಶ್ರಯ ಸಮಿತಿ ಸದಸ್ಯರಾದ ನಿಯಾಜ್ ಸರ್ವಿಕೇರಿ, ವಿನಾಯಕ ಬಂಕನಾಳ, ಮಾಲತೇಶ ಕಾಳೇರ, ಮೇಘ ಸುಲಾಕೆ, ಮುಖ್ಯಾಧಿಕಾರಿ ಜಗದೀಶ್ ಹಾಜರಿದ್ದರು. ಜುಲೈ 12ರಂದು ನಗರದ ಪತ್ರಿಕಾಭವನದಲ್ಲಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಶನಿವಾರ DFO ಹೊನ್ನಾವರ ಅರಣ್ಯ ಇಲಾಖೆಯ ನಡೆಯ ಕುರಿತು ಅಧ್ಯಕ್ಷ ಡಾ ಉಮೇಶ್ ನಾಯ್ಕ್ ಕಾಗಾಲ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕುಮಟಾ ತಾಲೂಕಿನ ಕಾಗಾಲ ಗ್ರಾಮದ ಕಿರಬೇಲೆ ಮಜಿರೆಯಲ್ಲಿನ 0.9896 ಅರಣ್ಯ ಜಾಗವನ್ನು ಬಯೋಜಿನ್ ವೆಲ್ನೆಸ್ ಖಾಸಗಿ ಕಂಪನಿಗೆ ಲೀಸ್ ಮೇಲೆ ನೀಡಿರುವ ಅರಣ್ಯ ಇಲಾಖೆಯ ಕ್ರಮವನ್ನು ಡಾ ಉಮೇಶ್ ನಾಯ್ಕ್ ಕಾಗಾಲ ಖಂಡಿಸಿದರು. ಅಲ್ಲದೆ ಇದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ಪಾರದರ್ಶಕವಾಗಿ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಅಲ್ಲಿನ ಜನರ ವಿಶ್ವಾಸ ಪಡೆದು ಅವರ ಉಪಸ್ಥಿತಿಯಲ್ಲಿ ಮರು ವಿಚಾರಣೆಯಾಗಬೇಕು ಮತ್ತು ಪ್ರಸ್ತಾವನೆಯನ್ನು ಸಂಪೂರ್ಣ ರದ್ದುಗೊಳಿಸಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಇತ್ಯಾದಿ ಸರ್ಕಾರದ ಅನುದಾನದ ಸದ್ಬಳಕೆಯೊಂದಿಗೆ ಚಾಲ್ತಿಯಲ್ಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮುಂದುವರಿಕೆ,
ಅರಣ್ಯ ಇಲಾಖೆ ತಡೆ ಒಡ್ಡಬಾರದು ಹಾಗೂ ಸ್ಥಳೀಯ ಮೂಲ ನಿವಾಸಿಗಳ ಬದುಕನ್ನು ಹೊಸಕಿ ಹಾಕುವಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕದೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಮತ್ತು ಅಲ್ಲಿನ ಗ್ರಾಮಸ್ಥರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಆಗಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಗ್ರಹಪಡಿಸಿದರು. ರೆಸಾರ್ಟ್ವೊಂದಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಲು ಸುಮಾರು 1 ಹೆಕ್ಟೇರ್ ಮೀಸಲು ಅರಣ್ಯವನ್ನು ಪ್ರವಾಸಿ ರಸ್ತೆ ನಿರ್ಮಾಣಕ್ಕೆ ಬಯೋಜಿನ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರಿನಲ್ಲಿ ರೆಸಾರ್ಟ್ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಬಂಡವಾಳಶಾಹಿಗಳ ಕೈವಶವಾಗುವುದನ್ನು ತಡೆಯಬೇಕೆಂದು ಆಗ್ರಹಿಸಿದರು. ಇದಕ್ಕೆ ಹೊನ್ನಾವರ ಡಿಎಫ್ಒ ನಮಗೆ ಮನ್ನಣೆ ನೀಡುತ್ತಿಲ್ಲ, ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಾಮೋದರ್ ಜಿ ನಾಯಕ್, ಜಾರ್ಜ್ ಸಿದ್ದಿ, ಲಾರೆನ್ಸ್ ಸಿದ್ದಿ ಮುಂತಾದವರು ಉಪಸ್ಥಿತರಿದ್ದರು. ಮತ್ತು ಐರನ್ ಗೇಟ್ 3 ತಿಂಗಳೊಳಗೆ ರಿಮೂವ್ ಮಾಡಬೇಕು ಅಂತ ಹೇಳುವ ಆದೇಶದ ತೀರ್ಪನ್ನು ತಿರುಚಿ ತಪ್ಪಾಗಿ ವರದಿಯನ್ನ ನಮ್ಮ ಕನಕಬೆಟ್ಟ ಫಾರೆಸ್ಟ್ ಸಲ್ಲಿಸಿದ್ದಾರೆ ಮುಂದೆ. ಸೊ ಆ ತಪ್ಪಾಗಿ ಕೊಟ್ಟ ವರದಿಯ ಹೆಚ್ಚಿನ ಈ ಶಿಫಾರಸು ಪರಿಗಣನೆಗೆ ಹೆಚ್ಚಿನ ಒಂದು ಅನುವಾಯಿತು. ಹಾಗಾಗಿ ಕತ್ತಲೆಯಲ್ಲಿಟ್ಟು ಮೇಲಧಿಕಾರಿಗಳು ಕತ್ತಲೆಯಿಟ್ಟು ತಪ್ಪು ಮಾಹಿತಿಯನ್ನು ನೀಡುವುದರ ಮುಖಾಂತರ ಬಯೋಜಿನ್ ವೆಲ್ನೆಸ್ ಕಂಪ್ನಿಗೆ ಇವತ್ತು ಸ್ಟೇಜ್ 1 ಅಪ್ರೂವಲ್ ಆಗುವಂಥ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನಾವು ಕಾಣೋದಿಷ್ಟೇನೆ, ಬಯೋಜಿನ್ ವೆಲ್ನೆಸ್ ಕಂಪನಿಯ ಎಲ್ಲ ನಾವು ಹಿಂದೆ ಕೆದಕ್ತಾ ಹೋಗಿ ನೋಡಿದ್ರೆ ಬಯೋಜಿನ್ ವೆಲ್ನೆಸ್ ಕಂಪ್ನಿಗೆ ಅಸ್ತಿತ್ವನೇ ಇಲ್ಲ. ಅವ್ರು ಏನು ಅಲ್ಲಿ ಒಂದು 435 ಇದರಲ್ಲಿದ್ದಂತೆ 430 ಅಡ್ರೆಸ್ ಇದೆ. ಅವರ ಅಡ್ರೆಸ್ಸು ಅವ್ರು ಕೊಟ್ಟಿರುವಂಥ ಅಡ್ರೆಸ್ಸು ಕಾಗಲ್ ಗ್ರಾಮದ ಎಲ್ಲಿಯೂ ಅದು ಇಲ್ಲ. ಕಾಗಲ್ ಪಂಚಾಯತ್ನಿಂದ ಹಿಡಿದು ಅಲ್ಲಿಯ ಲೇಬರ್ ಇಲಾಖೆಯಿಂದ ಇದಿಲ್ಲ. RBI ಜೊತೆ NBFC ಆಗಿ ನೋಂದಣಿ ಆಗಿಲ್ಲ. ಯಾಕಂತಂದ್ರೆ ಇವರ ಒಂದು ಬಯೋಜಿನ್ ವೆಲ್ನೆಸ್ ಕಂಪನಿ ಇವರು ರಿಜಿಸ್ಟರ್ ಮಾಡಿರೋದ್ರ ಪ್ರಕಾರ ಇವರು ಅಂತಾರಾಷ್ಟ್ರೀಯ ಜಪಾನ್ದವರ ಇದರಿಂದನೂ ಹಣಕಾಸಿನ ನೆರವನ್ನು ಪಡೆದಿದ್ದಾರೆ, ಕೆಲವಷ್ಟು ಮಟ್ಟಿಗೆ ಶೇರ್ ಎಲ್ಲ ಇದೆ ಅವರು. ಸೊ ಅಂಥವೆಲ್ಲ ಇದ್ದಾಗ ಇಲ್ಲಿ RBI ಜೊತೆಗೆ ನೋಂದಣಿ ಆಗಬೇಕಂತ ಅವಶ್ಯಕತೆ ಇದೆ. ರಿಗಾರ್ಡಿಂಗ್ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಅನ್ಕೊಂಡಿದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ನೋಂದಣಿ ಆಗಬೇಕಾಗ್ತದೆ. ಕಾರ್ಮಿಕ ಇಲಾಖೆ ಅವ್ರು ಇಷ್ಟು ಲೇಬರ್ಸ್ ಇಷ್ಟು ಕೆಲಸ ನಡೀತಂತಲ್ಲ, ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ GST ನೋಂದಣಿ ಇಲ್ಲ, ಕಾರ್ಮಿಕ ಇಲಾಖೆ ನೋಂದಣಿ ಇಲ್ಲ, ಪ್ರವಾಸೋದ್ಯಮ ಇಲಾಖೆದಿಲ್ಲ, ವಾಣಿಜ್ಯ ತೆರಿಗೆ ಇಲಾಖೆಯಿಂದಲೂ ಯಾವುದೋ ಮಾಹಿತಿ ಇಲ್ಲದೆ ಇದ್ದಂತ ಅಸ್ತಿತ್ವನೇ ಇಲ್ಲ. ಯಾಕೆ ಹೇಳಿದ್ರು ಈ ಕಂಪ್ನಿ ಏನಿಲ್ಲ ಅಂತೇಳಿ ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿಯಿಂದ ಅಂತಾನೆ ನಾನು ಪದ ಬಳಸ್ತಾ ಇದ್ದೇನೆ. ಮನಸ್ಸು ಇಚ್ಛೆ ವ್ಯವಹಾರ ಮಾಡ್ತಾ ಇದ್ದು ಅಚಾತುರ್ಯ ವಹಿಸ್ತಿದ್ದಾರೆ ಅಂತ ನಾವು ಈ ಮೂಲಕ ಹೇಳ್ತಿದ್ದೇವೆ. ಯಾಕಂತಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡಿರೋದೇ ಒಂದು ವಿಳಾಸಗಳಿಗೆ, ಅವರಿಗೆ ಸ್ಟೇಜ್ 1 ಅಪ್ರೂವಲ್ ಆಗಿರೋದೇ ಇನ್ನೊಂದು ಅಸ್ತಿತ್ವವಿದೆ ಈ ಬಯೋಜಿನ್ ವೆಲ್ನೆಸ್ ಇದಕ್ಕೆ. ಹಾಗಾಗಿ ಇದನ್ನೆಲ್ಲ ಮನಗಂಡು ನಂಬರ್ 1, ನಂಬರ್ 2 ರಿಸರ್ವ್ ಫಾರೆಸ್ಟ್ ಜಾಗ. ಈಗ ಈ 0.9896 ಹೆಕ್ಟೇರ್ ಅರಣ್ಯ ಏನು ಅವರಿಗೆ ಪ್ರಸ್ತಾವನೆಗಳು ಪ್ರಪೋಸ್ ಮಾಡ್ತಾ ಇದ್ದಾರೆ ಸ್ಟೇಜ್ 1 ಇದರೊಳಗೆ, ಅದು ರಿಸರ್ವ್ ಫಾರೆಸ್ಟ್ ಒಳಗೆ ಬರ್ತದೆ. ರಿಸರ್ವ್ ಫಾರೆಸ್ಟ್ ಒಳಗೆ ಬರೋದ್ರಿಂದ ಇಲ್ಲಿಯ ಸ್ಥಳೀಯವಾಗಿ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಯವರು ಯಾವುದೇ ಕಾರಣದಿಂದ ರಿಸರ್ವ್ ಫಾರೆಸ್ಟ್ ಅನ್ನ ರಿಸರ್ವ್ ಮಾಡ್ಕೊಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರದ ಅನುಮತಿ ಪಡಿಬೇಕು. ಕೇಂದ್ರ ಸರ್ಕಾರದ ಒಂದು ಸಮಿತಿ ಇದೆ, ಅದಕ್ಕೆ ರಿಸರ್ವ್ ಮಾಡಿ ಆ ನಂತರ ಮುಂದೆ ಇವರು ಅದರ ಪರಿಶೀಲನೆಗೆ ಮುಂದಾಗಬೇಕಾಗ್ತದೆ, ಪ್ರೋಸೆಸಿಂಗ್ ಮಾಡಬೇಕಾದಂಥ ಕೆಲಸ ಆಗಬೇಕಾಗ್ತದೆ. ಆದರೆ ಇವರು ರಿಸರ್ವ್ ಮಾಡ್ದೇನೆ 1980 ಆಕ್ಟ್ ಅಂಡರ್ ಅವರಿಗೆ ಆಲ್ರೆಡಿ ಸುಮಾರು 1 ಹೆಕ್ಟೇರ್ನಷ್ಟು ಜಾಗನ ಡೈವರ್ಷನ್ಗೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಒಂದು ಪ್ರಮಾದ. ರಿಸರ್ವ್ ಫಾರೆಸ್ಟ್ ಜಾಗ ರಿಸರ್ವ್ ಪ್ರಕ್ರಿಯೆಗೆ ಒಳಪಡಿಸದೆ ನೇರವಾಗಿ ಡೈವರ್ಷನ್ಗೆ ಶಿಫಾರಸು ಮಾಡಿರೋದು ದೊಡ್ಡ ಪ್ರಮಾದ. ಮತ್ತು ಸ್ಟೇಜ್ 1 ಪ್ರಕ್ರಿಯೆ ಇನ್ನೊಂದು ಇವರಿಗೆ ಕೊಟ್ಟಿರುವ ಪರ್ಯಾಯ ಜಾಗವನ್ನ ಸರ್ವೆ ನಂಬರ್ 133 ಪ್ರದೇಶದೊಳಗೆ ತೋರಿಸಿದ್ದಾರೆ. ಸರ್ವೆ ನಂಬರ್ 133 ನಾನು ಆಗಲೇ ಹೇಳಿದಂತೆ ಈ ಒಂದು ಐತಿಹಾಸಿಕ ಪ್ರಸಿದ್ಧವಾದಂಥ ಕಾಗಾಲ್ ಕೋಟೆ ಜಾಗ ಆಗಿರ್ತದೆ. ಸೊ ಆ ಕಾಗಾಲ್ ಕೋಟೆ ಒಳಗೆ ಸುಮಾರು ಈ ಕಾಗಾಲ್ ಕೋಟೆ ಇರ್ತಕ್ಕಂಥ ಬಿಟ್ಟು ಇದರೊಳಗೆ ಸುಮಾರು 36 ಮಾಲ್ಕಿ ಹಿಸ್ಸಾದಾರರಿದ್ದಾರೆ. 36 ಮಾಲ್ಕಿ ಹಿಸ್ಸಾದಾರರಿದ್ದಾರೆ. ಅಲ್ಲಿ ಯಾವುದೇ ಒಂದು 133 ಪರ್ಯಾಯವಾಗಿ ಕೊಡೋದಕ್ಕೆ ಇವರಿಗೆ ಇದು ಮಾಡಿ ಶಿಫಾರಸು ಕೊಡ್ತೇನೆ ಅಂತ ಹೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತಿಗೆ ಪೂರಕವಾಗಿ ಏನು ಹೇಳ್ತಾ ಇದ್ದಾರೆ. ಆ ಜಾಗದೊಳಗೆ ಅಲ್ಲಿ ಮಾಲ್ಕಿ ಜಾಗದಲ್ಲಿ ಹಿಸ್ಸಾಕು ಒಂದು ಬಯೋಜಿನ್
ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.